ನಮಸ್ಕಾರ ವೀಕ್ಷಕರೇ, ಇಂದು ಕರ್ನಾಟಕದ ಲಕ್ಷಾಂತರ ಬಡ ಕುಟುಂಬಗಳಿಗೆ ಸಂಬಂಧಪಟ್ಟಂತ ಮಹತ್ವದ ವಿಷಯವೊಂದರ ಬಗ್ಗೆ ಮಾತನಾಡಲಿದ್ದೇವೆ. ಅನ್ನಭಾಗ್ಯ ಯೋಜನೆಯಡಿ ಜಾರಿಗೆ ಬರಲಿದೆ ಅಂತ ಹೇಳಲಾಗಿದ್ದ ಇಂದಿರಾ ಕಿಟ್ ಯೋಜನೆ ಸದ್ಯಕ್ಕೆ ಕೈಬಿಡಲಾಗಿದೆ ಎಂಬ ಮಾಹಿತಿ ರಾಜಕೀಯ ಮತ್ತು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಈ ಇಂದಿರಾ ಕಿಟ್ ಅಂದ್ರೆ ಏನು? ಇದರಲ್ಲಿ ಏನೆಲ್ಲ ವಸ್ತುಗಳನ್ನು ನೀಡುವ ಉದ್ದೇಶ ಇತ್ತು? ಸರ್ಕಾರ ಯಾಕೆ ಈ ಯೋಜನೆಯನ್ನ ಜಾರಿಗೆ ತರಲಿಲ್ಲ? ಇದರಿಂದ ಬಡ ಜನರಿಗೆ ಏನು ಪರಿಣಾಮ? ಪ್ರತಿಪಕ್ಷಗಳು ಏನು ಹೇಳ್ತಾ ಇವೆ? ಸರ್ಕಾರದ ವಾದ ಏನು? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಮೊದಲಿಗೆ ಅನ್ನಭಾಗ್ಯ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ಅನ್ನಭಾಗ್ಯ ಯೋಜನೆ ಕರ್ನಾಟಕ ಸರ್ಕಾರದ ಪ್ರಮುಖ ಆಹಾರ ಭದ್ರತಾ ಯೋಜನೆಗಳಲ್ಲಿ ಒಂದು. ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ಆಹಾರದ ಕೊರತೆ ಉಂಟಾಗಬಾರದು ಎಂಬ ಉದ್ದೇಶದಿಂದ ಈ ಯೋಜನೆ ಜಾರಿಯಲ್ಲಿದೆ. ಪಡಿತರ ಚೀಟಿ ಹೊಂದಿರುವ ಅರ್ಹ ಕುಟುಂಬಗಳಿಗೆ ಸರ್ಕಾರ ಅಕ್ಕಿಯನ್ನು ವಿತರಿಸುತ್ತೆ. ಇದರ ಮೂಲಕ ಲಕ್ಷಾಂತರ ಕುಟುಂಬಗಳ ಮಾಸಿಕ ಆಹಾರ ವೆಚ್ಚ ಕಡಿಮೆಯಾಗುತ್ತೆ. ಕಳೆದ ಕೆಲವು ವರ್ಷಗಳಿಂದ ಈ ಯೋಜನೆ ರಾಜ್ಯ ರಾಜಕೀಯದಲ್ಲಿಯೂ ಕೂಡ ಪ್ರಮುಖ ವಿಷಯವಾಗಿದೆ. ಚುನಾವಣೆಗಳ ಸಮಯದಲ್ಲಿಯೂ ಅನ್ನಭಾಗ್ಯ ಯೋಜನೆ ಕುರಿತು ಸಾಕಷ್ಟು ಭರವಸೆಗಳನ್ನು ನೀಡಲಾಗಿತ್ತು. ಅಧಿಕಾರಕ್ಕೆ ಬಂದ ಬಳಿಕ ಸರ್ಕಾರ ಹೆಚ್ಚುವರಿ ಅಕ್ಕಿ ನೀಡುವ ನಿರ್ಧಾರವನ್ನ ಪ್ರಕಟ ಮಾಡಿತ್ತು. ಆದರೆ ನಂತರ ಅಕ್ಕಿ ಲಭ್ಯತೆ, ಖರೀದಿ ಕೇಂದ್ರ, ಸರ್ಕಾರದಿಂದ ಸಿಗುವಂತ ಧಾನ್ಯ, ಹಣಕಾಸಿನ ಹೊರೆ ಸೇರಿದಂತೆ ಹಲವು ಸವಾಲುಗಳು ಎದುರಾದವು. ಆ ಸಂದರ್ಭದಲ್ಲಿ ನಗದು ಸಹಾಯ ಹಾಗೂ ನಂತರ ಹೆಚ್ಚುವರಿ ಅಕ್ಕಿ ವಿತರಣೆಯಂತಹ ಕ್ರಮಗಳನ್ನು ಸರ್ಕಾರ ಕೈಗೊಳ್ತು. ಇದಾದ ನಂತರ ಹೊಸದಾಗಿ ಇಂದಿರಾ ಕಿಟ್ ಎಂಬ ಕಲ್ಪನೆಯನ್ನ ಚರ್ಚೆಗೆ ತಂತು. ಈ ಯೋಜನೆಯ ಉದ್ದೇಶ ಕೇವಲ ಅಕ್ಕಿ ನೀಡುವುದಲ್ಲ, ಬಡ ಕುಟುಂಬಗಳಿಗೆ ದಿನನಿತ್ಯದ ಅಡುಗೆಗೆ ಬೇಕಾಗುವಂಥ ಕೆಲವು ಅಗತ್ಯ ಆಹಾರ ಸಾಮಗ್ರಿಗಳನ್ನು ಒಂದೇ ಕಿಟ್ನಲ್ಲಿ ನೀಡುವ ಯೋಜನೆ ಇತ್ತು. ಬೇಳೆ, ಅಡುಗೆ ಎಣ್ಣೆ, ಸಕ್ಕರೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಸೇರಿಸುವ ಬಗ್ಗೆ ಚರ್ಚೆಗಳು ಕೂಡ ನಡೆದಿದ್ವು. ಇದರಿಂದ ಕುಟುಂಬಗಳು ಮಾರುಕಟ್ಟೆಯಲ್ಲಿ ಹೆಚ್ಚುವರಿ ವೆಚ್ಚ ಮಾಡುವ ಅಗತ್ಯ ಕಡಿಮೆಯಾಗಬಹುದು ಎಂಬ ನಿರೀಕ್ಷೆ ಕೂಡ ಇತ್ತು. ಆದರೆ ಇಂತಹ ಯೋಜನೆಯನ್ನ ಜಾರಿಗೆ ತರುವುದು ಅಷ್ಟು ಸುಲಭದ ಮಾತಲ್ಲ. ಮೊದಲ ಸವಾಲು ಹಣಕಾಸು. ಲಕ್ಷಾಂತರ ಕುಟುಂಬಗಳಿಗೆ ಪ್ರತಿ ತಿಂಗಳು ಆಹಾರ ಕಿಟ್ ನೀಡಬೇಕಾದ್ರೆ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚವಾಗುವ ಸಾಧ್ಯತೆ ಇದೆ. ಎರಡನೇದು ಖರೀದಿಯ ಪ್ರಕ್ರಿಯೆ. ಕಿಟ್ನಲ್ಲಿ ಸೇರಿಸುವ ಪ್ರತಿಯೊಂದು ವಸ್ತುವನ್ನ ಗುಣಮಟ್ಟದ ಮಾನದಂಡದ ಒಂದಿಗೆ ಖರೀದಿ ಮಾಡಬೇಕಾಗುತ್ತೆ. ಮೂರನೇದು ಅಕ್ಕಿಯಂತೆ ಒಂದೇ ವಸ್ತುವನ್ನು ವಿತರಿಸುವುದಕ್ಕಿಂತ ಹಲವು ವಸ್ತುಗಳನ್ನು ಪ್ರತಿ ನ್ಯಾಯಬೆಲೆ ಅಂಗಡಿಗೆ ತಲುಪಿಸುವುದು ಹೆಚ್ಚು ಸಂಕೀರ್ಣವಾಗುತ್ತೆ. ಇಂತಹ ಆಡಳಿತಾತ್ಮಕ ಮತ್ತು ಹಣಕಾಸಿನ ಸವಾಲುಗಳನ್ನು ಪರಿಗಣಿಸಿ ಸರ್ಕಾರ ಸದ್ಯಕ್ಕೆ ಇಂದಿರಾ ಕಿಟ್ ಯೋಜನೆಯನ್ನ ಮುಂದೂಡಿರುವ ಅಥವಾ ಕೈಬಿಟ್ಟಿರುವಂಥ ಸಾಧ್ಯತೆ ಇದೆ ಅಂತ ವರದಿಗಳು ಹೇಳ್ತಾ ಇವೆ. ಇದರಿಂದ ಫಲಾನುಭವಿಗಳಿಗೆ ಈಗಾಗಲೇ ಸಿಗ್ತಾ ಇರುವಂತಹ 10 ಕೆಜಿ ಅಕ್ಕಿ ವಿತರಣೆ ಮುಂದುವರಿಯುವ ನಿರೀಕ್ಷೆ ಇದೆ. ಆದರೆ ಗಮನಿಸಬೇಕಾದಂಥ ವಿಷಯ ಅಂದರೆ ಸರ್ಕಾರದಿಂದ ಅಧಿಕೃತ ಆದೇಶ ಇನ್ನೂ ಕೂಡ ಹೊರಬಂದಿಲ್ಲ. ಇದೀಗ ಈ ನಿರ್ಧಾರದ ಹಿಂದೆ ಇರಬಹುದಾದ ಕಾರಣಗಳನ್ನು ಇನ್ನಷ್ಟು ವಿವರವಾಗಿ ನೋಡ್ತಾ ಹೋಗೋಣ. ಸರ್ಕಾರ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರಲು ನಿರ್ಧರಿಸಿದಾಗ ಅದರ ಉದ್ದೇಶ ಮಾತ್ರ ಸಾಕಾಗುವುದಿಲ್ಲ. ಹಣಕಾಸು, ವಿತರಣೆ ವ್ಯವಸ್ಥೆ, ಸರಬರಾಜು ಸರಪಳಿ, ಗುಣಮಟ್ಟದ ನಿಯಂತ್ರಣ ಮತ್ತು ಆಡಳಿತಾತ್ಮಕ ವ್ಯವಸ್ಥೆ ಇವೆಲ್ಲವೂ ಕೂಡ ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಇಂದಿರಾ ಕಿಟ್ ಯೋಜನೆ ಜಾರಿಯಾದರೆ ರಾಜ್ಯದ ಲಕ್ಷಾಂತರ ಕುಟುಂಬಗಳಿಗೆ ಪ್ರತಿ ತಿಂಗಳು ಆಹಾರ ಸಾಮಗ್ರಿಗಳನ್ನು ತಲುಪಿಸಬೇಕಾಗುತ್ತೆ. ಅಕ್ಕಿಯ ಜೊತೆಗೆ ಬೇಳೆ, ಎಣ್ಣೆ, ಸಕ್ಕರೆ ಹಾಗೂ ಇತರ ವಸ್ತುಗಳನ್ನು ಖರೀದಿಸಿ ಅವುಗಳನ್ನು ನ್ಯಾಯಬೆಲೆ ಅಂಗಡಿಗಳವರೆಗೆ ತಲುಪಿಸುವುದು ದೊಡ್ಡ ಸವಾಲಾಗಬಹುದು. ಒಂದು ವಸ್ತುವಿನ ಬೆಲೆ ಏರಿದ್ರೂ ಸರ್ಕಾರದ ವೆಚ್ಚ ಹೆಚ್ಚಾಗುತ್ತೆ. ಇಂಧನ ದರ, ಸಾರಿಗೆ ವೆಚ್ಚ, ಗೋದಾಮು ನಿರ್ವಹಣೆ ಮತ್ತು ವಿತರಣೆಯ ವೆಚ್ಚಗಳು ಕೂಡ ಯೋಜನೆಯ ಒಟ್ಟು ಖರ್ಚಿನ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಇನ್ನೊಂದು ಅಂಶವೆಂದರೆ ಪಾರದರ್ಶಕತೆ. ದೊಡ್ಡ ಪ್ರಮಾಣದಲ್ಲಿ ಖರೀದಿ ನಡೆಯುವಾಗ ಟೆಂಡರ್ ಪ್ರಕ್ರಿಯೆ, ಗುಣಮಟ್ಟದ ಪರಿಶೀಲನೆ ಮತ್ತು ಸಮಯಕ್ಕೆ ಸರಿಯಾಗಿ ಸರಬರಾಜು ನಡೆಸುವುದು ಬಹಳ ಮುಖ್ಯ. ಈ ಹಂತಗಳಲ್ಲಿ ವಿಳಂಬವಾದರೆ ಫಲಾನುಭವಿಗಳಿಗೆ ಕಿಟ್ ತಲುಪುವುದು ತಡವಾಗಬಹುದು. ಇದೇ ಕಾರಣಕ್ಕೆ ಸರ್ಕಾರ ಸದ್ಯಕ್ಕೆ ಈಗಾಗಲೇ ಯಶಸ್ವಿಯಾಗಿ ನಡೀತಾ ಇರುವಂತಹ ಅಕ್ಕಿ ವಿತರಣೆಯನ್ನು ಮುಂದುವರಿಸುವುದು ಹೆಚ್ಚು ಅನುಕೂಲಕರ ಅಂತ ಪರಿಗಣಿಸಿರುವಂಥ ಸಾಧ್ಯತೆ ಕೂಡ ಇದೆ. ಇದಕ್ಕೆ ರಾಜಕೀಯ ಆಯಾಮವೂ ಕೂಡ ಇದೆ. ಆಡಳಿತ ಪಕ್ಷವು ಬಡ ಕುಟುಂಬಗಳಿಗೆ ಆಹಾರ ಭದ್ರತೆ ಒದಗಿಸುವುದು ತಮ್ಮ ಮೊದಲ ಆದ್ಯತೆ ಅಂತ ಹೇಳ್ಬೋದು. ಯೋಜನೆಗಳು ಘೋಷಣೆಗೆ ಮಾತ್ರ ಸೀಮಿತವಾಗದೆ ಅನುಷ್ಠಾನವು ಸುಗಮವಾಗಿರಬೇಕು ಎಂಬ ವಾದವನ್ನ ಮುಂದಿಡಬಹುದು. ಮತ್ತೊಂದು ಕಡೆ ಪ್ರತಿಪಕ್ಷಗಳು ಘೋಷಣೆ ಮಾಡಿದ ಯೋಜನೆಯನ್ನ ಜಾರಿಗೊಳಿಸದೇ ಇರುವುದನ್ನು ಪ್ರಶ್ನಿಸುವ ಸಾಧ್ಯತೆ ಕೂಡ ಇದೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ಚರ್ಚೆಗಳು ಮುಂದುವರಿಯುವ ನಿರೀಕ್ಷೆ ಕೂಡ ಇದೆ. ಇಲ್ಲಿ ಒಂದು ವಿಷಯವನ್ನ ನೆನಪಿಡಬೇಕು. ಯಾವುದೇ ಯೋಜನೆಯ ಬಗ್ಗೆ ಅಂತಿಮ ನಿರ್ಧಾರ ಸರ್ಕಾರ ಅಧಿಕೃತ ಆದೇಶ ಮತ್ತು ಪ್ರಕಟಣೆಗಳ ಆಧಾರದಲ್ಲಿಯೇ ಸ್ಪಷ್ಟವಾಗುತ್ತೆ. ಆದ್ದರಿಂದ ಅಧಿಕೃತ ಮಾಹಿತಿಯನ್ನು ಗಮನಿಸುವುದು ಮುಖ್ಯವಾಗಿರುತ್ತೆ.
ನೋಡಿ, ಸಾಮಾನ್ಯ ಫಲಾನುಭವಿಯ ದೃಷ್ಟಿಯಿಂದ ನೋಡಿದ್ರೆ ಈಗಾಗಲೇ ದೊರೀತಾ ಇರುವಂತಹ ಅಕ್ಕಿ ವಿತರಣೆ ಮುಂದುವರೆದ್ರೆ ಆಹಾರ ಭದ್ರತೆ ಮುಂದುವರಿಯುತ್ತೆ. ಆದರೆ ಹೆಚ್ಚುವರಿ ದಿನಸಿ ಸಾಮಗ್ರಿಗಳ ನಿರೀಕ್ಷೆಯಲ್ಲಿದ್ದವರಿಗೆ ಈ ಬೆಳವಣಿಗೆ ನಿರಾಸೆಯನ್ನ ಉಂಟು ಮಾಡಬಹುದು. ಇನ್ನು ಈ ನಿರ್ಧಾರದ ಆರ್ಥಿಕ ಹಾಗೂ ರಾಜಕೀಯ ಆಯಾಮವನ್ನ ನೋಡ್ತಾ ಹೋಗೋಣ. ಯಾವುದೇ ಕಲ್ಯಾಣ ಯೋಜನೆ ಘೋಷಿಸುವುದು ಒಂದು ವಿಷಯ, ಆದರೆ ಅದನ್ನು ವರ್ಷಗಳ ಕಾಲ ಯಶಸ್ವಿಯಾಗಿ ಮುಂದುವರಿಸುವುದು ಮತ್ತೊಂದು ದೊಡ್ಡ ಸವಾಲು. ವಿಶೇಷವಾಗಿ ಲಕ್ಷಾಂತರ ಕುಟುಂಬಗಳಿಗೆ ಸಂಬಂಧಪಟ್ಟಂತ ಯೋಜನೆಯಾಗಿದ್ದರೆ ಸರ್ಕಾರವು ಪ್ರತಿ ತಿಂಗಳು ದೊಡ್ಡ ಪ್ರಮಾಣದ ಹಣವನ್ನು ಮೀಸಲಿಡಬೇಕಾಗುತ್ತೆ. ಒಂದು ಕ್ಷಣ ಯೋಚಿಸಿ, ಅಕ್ಕಿ ಮಾತ್ರವಲ್ಲದೆ ಬೇಳೆ, ಎಣ್ಣೆ, ಸಕ್ಕರೆ ಸೇರಿದಂತೆ ಹಲವು ವಸ್ತುಗಳನ್ನು ಲಕ್ಷಾಂತರ ಕುಟುಂಬಗಳಿಗೆ ನೀಡಬೇಕಾದ್ರೆ ಅವುಗಳನ್ನು ಖರೀದಿಸುವುದು, ಗೋದಾಮಿನಲ್ಲಿ ಸಂಗ್ರಹಿಸುವುದು, ಜಿಲ್ಲೆಗಳಿಗೆ ಸಾಗಿಸುವುದು ಮತ್ತು ನ್ಯಾಯಬೆಲೆ ಅಂಗಡಿಗಳ ಮೂಲಕ ವಿತರಿಸುವುದು ದೊಡ್ಡ ಆಡಳಿತಾತ್ಮಕ ವ್ಯವಸ್ಥೆಯನ್ನ ಬೇಡುತ್ತೆ. ಇದರಲ್ಲಿ ಯಾವುದೇ ಹಂತದಲ್ಲಿ ವಿಳಂಬವಾದರೂ ಫಲಾನುಭವಿಗಳ ಮೇಲೆ ಪರಿಣಾಮ ಬೀಳಬಹುದು. ಇದೇ ಕಾರಣಕ್ಕೆ ಕೆಲ ತಜ್ಞರು ಈಗಾಗಲೇ ಯಶಸ್ವಿಯಾಗಿ ನಡೀತಾ ಇರುವಂತಹ ಅಕ್ಕಿ ವಿತರಣೆಯನ್ನ ಮುಂದುವರಿಸುವುದು ಹೆಚ್ಚು ಪ್ರಾಯೋಗಿಕ ಕ್ರಮ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಇನ್ನು ಕೆಲವರು ಅಗತ್ಯ ಆಹಾರ ಸಾಮಗ್ರಿಗಳ ಬೆಲೆ ಏರಿಕೆಯಾಗ್ತಾ ಇರುವ ಸಂದರ್ಭದಲ್ಲಿ ಆಹಾರ ಕಿಟ್ ಬಡ ಕುಟುಂಬಗಳಿಗೆ ಹೆಚ್ಚಿನ ನೆರವಾಗುತ್ತೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ರಾಜಕೀಯ ಚರ್ಚೆಯ ವಿಷಯವಾಗುವ ಸಾಧ್ಯತೆ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಏನಾಗಬಹುದು? ಸರ್ಕಾರ ಪರಿಸ್ಥಿತಿಯನ್ನು ಪರಿಶೀಲಿಸಿ ಮುಂದಿನ ಬಜೆಟ್ ಅಥವಾ ಸೂಕ್ತ ಸಂದರ್ಭದಲ್ಲಿ ಇಂತಹ ಯೋಜನೆಯನ್ನ ಮರುಪರಿಶೀಲಿಸುವ ಸಾಧ್ಯತೆಯನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಲು ಸಾಧ್ಯ ಇಲ್ಲ. ಆದರೆ ಸದ್ಯಕ್ಕೆ ಲಭ್ಯವಿರುವಂತಹ ಮಾಹಿತಿ ಪ್ರಕಾರ 10 ಕೆಜಿ ಅಕ್ಕಿ ವಿತರಣೆಯೇ ಮುಂದುವರಿಯುವಂತ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಜನರ ಅಭಿಪ್ರಾಯ ಏನು? ನೋಡಿ, ಕೆಲವರು ಅಕ್ಕಿ ಸಿಗ್ತಾ ಇರುವುದೇ ಮುಖ್ಯ ಅಂತ ಹೇಳ್ತಾರೆ. ಇನ್ನು ಕೆಲವರು ಎಣ್ಣೆ, ಬೇಳೆ, ಸಕ್ಕರೆ ಮೊದಲಾದ ವಸ್ತುಗಳ ಬೆಲೆ ಹೆಚ್ಚಿರೋದ್ರಿಂದ ಆಹಾರ ಕಿಟ್ ಇದ್ದರೆ ಹೆಚ್ಚು ಅನುಕೂಲವಾಗ್ತಾ ಇತ್ತು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.